ಟಾಕ್ಸಿಕ್. ಬರೀ ಅಪ್ಡೇಟ್ಗಳಿಗೇನೆ ಜನ ಹೀಗೆ ಹುಚ್ಚೆದ್ದು ಕುಣಿತಾವ್ರೆ. ಇನ್ನು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆದಾಗ ಆ ಸಿನಿಮಾದ ಕ್ರೇಜ್ ಹೇಗಿರುತ್ತೆ ಅಂತ ಊಹೆನೂ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಘವ್. ನೀವು ನೋಡ್ತಾ ಇದ್ದೀರಾ ರಾಘವ್ ಸಿನಿ ಟಾಕ್ಸ್. ನಾನ್ ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇಲ್ಲಿ ಯಶ್ ಬಾಸ್ ಅವರು ಯಾವುದೇ ರೀತಿ ಅರ್ಜೆಂಟ್ ಮಾಡಿ ಸಿನಿಮಾನ ಬೇಗ ರಿಲೀಸ್ ಮಾಡಲೇಬೇಕು, 4 ವರ್ಷದಿಂದ ಯಾವುದೇ ರೀತಿ ಮೂವಿನ ಕೊಟ್ಟಿಲ್ಲ ಅಂತೇಳಿ ಅರ್ಜೆಂಟಲ್ಲಿ ಮೂವಿನ ರಿಲೀಸ್ ಮಾಡ್ತಾ ಇಲ್ಲ. ಅವರು ಡೈರೆಕ್ಟ್ ಆಗಿ ಸ್ಟೋರಿ ಮತ್ತೆ ಸ್ಕ್ರೀನ್ ಪ್ಲೇ ನಲ್ಲಿ ಇನ್ವಾಲ್ವ್ ಆಗಿರೋದು ಅವರೇ ಬರ್ಕೊಂಡಿರೋದ್ರಿಂದ ನಮಗೆ ಎಲ್ಲ ಗೊತ್ತಾಗಿದೆ. ಇದೇ ವಿಚಾರ ಎಂಟೈರ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಈಗ ತುಂಬಾ ಹೈಪನ್ನ ಕ್ರಿಯೇಟ್ ಮಾಡಿರೋದು. ಹಾಗೆ 100% ನಮ್ಮ ನಿರೀಕ್ಷೆಗೂ ಮೀರಿದ್ದನ್ನ ಏನೋ ದೊಡ್ಡದಾಗಿ ಮಾಡ್ತಿದ್ದಾರೆ. ಇದೊಂದು ಸಿನಿಮಾ ಆಗಲ್ಲ, ಖಂಡಿತವಾಗ್ಲೂ ಇದೊಂದು ಇತಿಹಾಸ ಸೃಷ್ಟಿಯಾಗುತ್ತೆ. ಕಾಯೋ ಪ್ರತಿ ಸೆಕೆಂಡ್ಗೂ 100% ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಅವಾಗ್ಲೇ ಹಂಗೆ. ಇನ್ನು ಇವಾಗ ಕೇಳ್ಬೇಕಾ, ಯಶ್ ಅವರು ಯಾವ ಸಿನಿಮಾಗೂ ಹೆದರಿ ಟಾಕ್ಸಿಕ್ ಸಿನಿಮಾನ ಪೋಸ್ಟ್ ಮಾಡಲ್ಲ. ಆಮೇಲೆ ಅಭಿಮಾನಿಗಳು ಕೇಳ್ಕೊಳ್ಳೋ ತರ ಮಾಡಲೂಬಾರ್ದು. ಸರಿ, ಅವ್ರ ಹಿಸ್ಟ್ರಿನ ನೋಡಿದ್ರೇನೆ ಗೊತ್ತಾಗುತ್ತೆ ಏನೆಲ್ಲ ನಡೆದಿದೆ ಅಂತ. ಈಸ್ ಎ ಮ್ಯಾನ್ ಆಫ್ ಕ್ಲಾಶ್ ಅಂತಾನೆ ಹೇಳ್ಬೋದು. ಹಾಗೆ ಈ ಸಿನಿಮಾಗೂ ಕೂಡ ಎ ಫಿಲ್ಮ್ ಮತ್ತೆ ಎಕ್ಸೆಲ್ ಎಂಟರ್ಟೈನ್ಮೆಂಟ್ ಅವರ ಡಿಸ್ಟ್ರಿಬ್ಯೂಷನ್ನೇ ಸಿಗ್ಲಿ. ಯಶ್ ಅವರು ಅವರ ನಿರ್ಧಾರಗಳ ಬಗ್ಗೆ ಯಾವಾಗಲೂ ತುಂಬಾ ಸ್ಪಷ್ಟವಾಗಿರ್ತಾರೆ. ಬೇರೆ ಸಿನಿಮಾಗಳು ಹಿಂದೆ ಹೋದ್ರೆ ಅವ್ರಿಗೆ ಒಳ್ಳೇದು, ಇಲ್ಲಾಂದ್ರೆ ಟಾಕ್ಸಿಕ್ ಮುಂದೆ ದುರಂಧರ್ಗೆ ಗೆಲ್ಲಕ್ ಸಾಧ್ಯನೇ ಇಲ್ಲ. ಯಶ್ ಬಾಸ್ ಬಗ್ಗೆ ಡೌಟ್ ಕೊಡೋರಿಗೆ ಖಂಡಿತವಾಗಿ ಅವರಿಂದ ಉತ್ತರ ಸಿಕ್ಕೇ ಸಿಗುತ್ತೆ, ಇದನ್ನಂತೂ ಬರ್ದಿಟ್ಕೊಳ್ಳಿ. ಹಾಗೆ ರುಕ್ಮಿಣಿ ವಸಂತ್ ಅವರು ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂನಲ್ಲಿ ಸಹ ಟಾಕ್ಸಿಕ್ ಬಗ್ಗೆ ಮಾತಾಡಿದ್ದಾರೆ. ಬಟ್ ಅಷ್ಟಾಗಿ ಏನೋ ಅವ್ರು ಬಿಟ್ಕೊಟ್ಟಿಲ್ಲ, ಬಟ್ ಅವ್ರ ಎಕ್ಸ್ಪೀರಿಯನ್ಸ್ ನಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಅದೇನು ಅಂತೇಳಿ ನಾನು ಕನ್ನಡಕ್ಕೆ ಅನುವಾದ ಮಾಡಿದ್ದೀನಿ, ಅದನ್ನ ಹಂಗೆ ಓದಿರ್ತೀನಿ, ಕೇಳಿಸ್ಕೊಳ್ಳಿ. ನಾನು ಈ ಹಿಂದೆ ಯಾವತ್ತೂ ಮಾಡದಂತ ವಿಭಿನ್ನ ಪಾತ್ರ ಇದು. ಈ ಸಿನಿಮಾದ ಕೆಲಸದ ಶೈಲಿ ಅದ್ಭುತವಾಗಿದೆ ಮತ್ತು ವಿಭಿನ್ನವಾಗಿದೆ. ಯಶ್ ಸರ್ ಅಂಡ್ ಗೀತು ಮೋಹನ್ ದಾಸ್ ಈ ಸಿನಿಮಾವನ್ನ ನೋಡುವ ರೀತಿ ನನಗೆ ಹೋಲಿಕೆ ಇಲ್ಲದ ಅನುಭವವನ್ನು ನೀಡಿದೆ. ಈ ತರ ಅವರು ಒಂದು ರೀಸೆಂಟ್ ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ದಾರೆ. ರಣವೀರ್ ಸಿಂಗ್ ಆಗ್ಲಿ ಅಥವಾ ದುರಂಧರ್ ಸಿನಿಮಾ ತಂಡ ಆಗ್ಲಿ ಯಾವುದೇ ದ್ವೇಷ ಇಲ್ಲ ಅವ್ರ ಮೇಲೆ. ಬಟ್ ಆದ್ರೆ ಅವ್ರು ಈಗ ಸಡನ್ ಆಗಿ ಮೂವಿ ಹಿಟ್ ಆಯ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈಗ ಆಲ್ರೆಡಿ 1 ವರ್ಷ ಹಿಂದೆನೆ ಅನೌನ್ಸ್ ಮಾಡಿರೋ ಟೀಮ್ ಕ್ಲಾಶ್ ಮಾಡ್ಕೊಳ್ಳೋದು ಬರ್ತಾ ಇದಾರೆ. ಇದು ಸ್ವಲ್ಪ ಅಭಿಮಾನಿಗಳಲ್ಲಿ ಕಳವಳನ ವ್ಯಕ್ತಪಡಿಸ್ತಾ ಇದೆ. ಯಾಕಂದ್ರೆ ಆಬ್ವಿಯಸ್ಲಿ ಇವಾಗ ಹಿಟ್ ಆಗಿರೋ ಸಿನಿಮಾ ಪಾರ್ಟ್ ಸೀಕ್ವೆಲ್ಗೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಇದ್ದೇ ಇರುತ್ತೆ. ಅದೊಂದು ಸ್ವಲ್ಪ ಟಾಕ್ಸಿಕ್ ಟೀಮ್ನ ಸ್ವಲ್ಪ ಟೆನ್ಷನ್ ಇಡ್ಬೋದು. ಆದ್ರೆ ಯಶ್ ಬಾಸ್ ಬಗ್ಗೆ ನಮ್ಗೆ ತುಂಬಾ ಚೆನ್ನಾಗಿ ನಂಬಿಕೆ ಇದೆ. ಯಾವುದೇ ಕಾರಣಕ್ಕೂ ಈ ಸರಿ ಅವ್ರ ನಿರ್ಧಾರನ ಚೇಂಜ್ ಮಾಡಲ್ಲ, ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಮಾಡಲ್ಲ. ಟಾಕ್ಸಿಕ್ ಹಿಟ್ ಆಗೇ ಆಗುತ್ತೆ. ಅದಕ್ಕೆ ತಕ್ಕನಂಗೆ ಅಭಿಮಾನಿಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಲೇ ಬೆಂಕಿ ಹಚ್ತಾ ಇದ್ದಾರೆ. ಅಂದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ನೋಡಿದ್ರೆ ಸಾಕು, ನಿಮ್ಗೆ ನೀವು ಸ್ಕ್ರೋಲ್ ಮಾಡ್ತಾ ಇದ್ರೆ ನಿಮ್ಗೆ ಟಾಕ್ಸಿಕ್ ಅಪ್ಡೇಟ್ಸ್, ಟಾಕ್ಸಿಕ್ ಬಗ್ಗೆ ಟ್ವೀಟ್ಸ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಬಿಟ್ರೆ ಬೇರೆ ಏನು ಬರೋದೇ ಇಲ್ಲ, ಬರೀ ಅದೇ ಬರ್ತಾ ಇರುತ್ತೆ. ಆ ರೀತಿ ಆಕ್ಟಿವ್ ಆಗಿದ್ದಾರೆ ಅಭಿಮಾನಿಗಳೆಲ್ಲ. ಅಂದ್ರೆ ಈಗೇನು ನನಗನ್ಸೋ ಪ್ರಕಾರ ಈ ದುರಂಧರ್ ಟೀಮು ಜಸ್ಟ್ ಪ್ರಮೋಷನ್ಗೋಸ್ಕರನೋ ಅಥವಾ ಅಟೆನ್ಷನ್ಗೋಸ್ಕರನೋ ಈ ತರ ಸೇಮ್ ರಿಲೀಸ್ ಡೇಟ್ ನ ಕನ್ಫರ್ಮ್ ಮಾಡ್ಕೊಂಡು ಪ್ರಮೋಷನ್ ಗಿಟ್ಸ್ಕೊಳ್ತಾ ಇದಾರೆ, ಅದು ನನಗೆ ಗೊತ್ತಿಲ್ಲ. ಆದ್ರೆ ಕೆಲವರು ಅಂತೂ ಅಟೆನ್ಷನ್ಗೋಸ್ಕರ ಯಶ್ ಬಾಸ್ನ ಕಾಲೆಳೆಯೋದಕ್ಕೆ ನೋಡ್ತಾ ಇದ್ದಾರೆ. ಅವ್ರ ಅಭಿಮಾನಿಗಳು ನೋಡ್ಕೊಳ್ತಾರೆ ಬಿಡಿ. ಯಶ್ ಬಾಸ್ನ ಯಾವತ್ತೂ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಕೇವಲ 100 ಕೋಟಿ ಬಿಸ್ನೆಸ್ ಮಾಡ್ತಿದ್ದ ಇಂಡಸ್ಟ್ರಿನ 1000 ಕೋಟಿವರೆಗೂ ಜಾಸ್ತಿ ಬಿಸ್ನೆಸ್ ಮಾಡಿ ತೋರಿಸಿದ್ರು ಅವರೇ. ಅದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇರಬೇಕು. ಹಾಗೆ ವಿಶೇಷವಾಗಿ KFI ಪ್ರೇಕ್ಷಕರಿಗೆ ಇರಬೇಕು. ಎಲ್ಲರೂ ಸೇರಿ ಸಪೋರ್ಟ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇದು KFI ಇಂಡಸ್ಟ್ರಿಯ ಮರ್ಯಾದೆ ಪ್ರಶ್ನೆ ಕೂಡ ಆಗಿರುತ್ತೆ. ಚೆನ್ನಾಗಿದ್ರೆ 2 ಸಿನಿಮಾ ಲಾಭ ಮಾಡುತ್ತವೆ, ಅದರಲ್ಲಿ ಡೌಟೇ ಇಲ್ಲ. ಆದ್ರೆ ನಮಗೆ ನಮ್ಮ ಯಶ್ ಬಾಸ್ ಸಿನಿಮಾ ಚೆನ್ನಾಗಾಗ್ಲಿ ಅನ್ನೋದೇ ನಮ್ಮ ಆಸೆ ಆಗಿರುತ್ತೆ. ಯಶ್ ಬಾಸ್ ಈ ಮಟ್ಟಕ್ಕೆ ಬಂದಿರೋದು ಲೆಕ್ಕಿಂದ ಅಲ್ಲ. ಅವರ ವಿಷನ್, ಅವ್ರ ಹಾರ್ಡ್ ವರ್ಕು ಎಲ್ಲರೂ ಹೀಯಾಳಿಸ್ತಾ ಇದ್ರು, ಅದನ್ನೆಲ್ಲ ಮೆಟ್ಟಿ ನಿಂತು ಸಾಧಿಸಿ ತೋರಿಸಿದ್ದಾರೆ ಅವರು. ಈಗ ಅವರ ಗುರಿ ಏನಿದ್ರು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಷ್ಟೇ. ಅವ್ರು ಸುಮ್ಮನೆ ಬಂದು ಹೋಗೋ ನಟ ಅಂತೂ ಅಲ್ಲ ಗುರು. ತಾನು ಏನ್ ಮಾಡ್ತಿದ್ದೀನಿ, ಏನು ಆಗುತ್ತೆ ಅಂತ ಅವ್ರಿಗೆ ತುಂಬಾ ಚೆನ್ನಾಗಿ ಕ್ಲಾರಿಟಿ ಇದೆ. ಹೇಟರ್ಸ್ ಎಲ್ಲ ಹುಷಾರಾಗಿರ್ಬೇಕು. 100% ಮೂವಿ ಹಿಟ್ಟಾಗಿ ಆಗುತ್ತೆ. ಯಶ್ ಬಗ್ಗೆ ಡೌಟ್ ಪಟ್ಟವ್ರಿಗೆ ಇದು ಲಾಸ್ಟ್ ಚಾನ್ಸ್ ಅಂತ ಹೇಳ್ತೀನಿ. ಡೌಟ್ ಪಟ್ಟು ಸೇಮ್ ಡೇ ಕ್ಲಾಶ್ ಮಾಡ್ಕೊಳ್ತೀವಿ ಅಂತ ಬರ್ತಾ ಇರೋರಿಗೆ, ದುರಂಧರ್ಗೆ ಎಸ್ಪೆಷಲಿ ಹೇಳ್ತಾ ಇರೋದು. ಸೊ ಆದಷ್ಟು ಬೇಗ ನಿಮ್ಮ ಡೇಟ್ ನ ಪೋಸ್ಟ್ಪೋನ್ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ಇನ್ನು ಕೆಲವರು ಹೇಳ್ತಿದ್ದಾರೆ ಒಂದು ದೊಡ್ಡ ಹಿಟ್ ಆಗಿರೋ ಸೀಕ್ವೆಲ್ ಜೊತೆಗೆ ಕ್ಲಾಶ್ ಮಾಡ್ಕೊಳ್ಳೋದು ಹುಚ್ಚುತನ ಅಂತ. ಹೌದು ಗುರು, ನಮ್ಮ ಬಾಸ್ ಹುಚ್ಚನೆ. ಯಾಕಂದ್ರೆ ಅವ್ರ ಹುಚ್ಚು ಕೆಲಸ, ಅವ್ರ ಕಾನ್ಫಿಡೆನ್ಸ್ ಮೇಲೆ ನಮಗೂ ನಂಬಿಕೆ ಇದೆ, ಅವ್ರ ಕೆಲಸದ ಮೇಲೆ ಅವ್ರಿಗೂ ನಂಬಿಕೆ ಇದೆ. ಸೊ ನಿಮ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದಿಕ್ಕಾಗಲ್ಲ. ನಮಗೆ ಗೊತ್ತು ಯಶ್ ಅವರ ಕೆಲಸದ ಮುಖಾಂತರ ಎಲ್ಲರನ್ನೂ ಸುಳ್ಳು ಮಾಡ್ತಾರೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಯಾಕಂದ್ರೆ ಈಗ ಅವ್ರು ರಿಲೀಸ್ ಮಾಡಿರೋ ಪೋಸ್ಟರ್ಗಳೇ ಅಡಿಪಾಯ ಹಾಕಿ ಕೊಟ್ಟಿದ್ದಾವೆ. ಇನ್ನು ಆ ಪೋಸ್ಟರ್ಗಳು ಸೌತ್ ಇಂಡಿಯಾದಿಂದ ಇನ್ನ ನಾರ್ತ್ ಇಂಡಿಯಾದಲ್ಲಿ ಹಿಂದಿ ಆಡಿಯನ್ಸ್ ಸಿಕ್ಕಾಪಟ್ಟೆ ಕ್ರೇಜ್ ಆಗ್ಬಿಟ್ಟಿದ್ದಾರೆ. ಅಷ್ಟು ಬೆಂಬಲವನ್ನ ಇಂಡಿಯಾ ಆಡಿಯನ್ಸ್ ಕೂಡ ಕೊಡ್ತಾ ಇದಾರೆ. ನೀವು ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಬರ್ತಾ ಇರ್ತಕ್ಕಂಥ ಕೆಲವೊಂದು ಇಂಟರ್ವ್ಯೂಸ್ ನಲ್ಲಾದ್ರೂ ನೀವು ನೋಡಿರ್ತೀರಾ.
ಗಳೇ ಈ ತರ ಈ ಸೌಂಡ್ ಮಾಡ್ತಾ ಇದಾವೆ. ಇನ್ನೇನಾದ್ರೂ ಟೀಸರ್ ಅವ್ರ ಬರ್ಡೇಗೆ ಟೀಸರ್ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಟೀಸರ್ ರಿಲೀಸ್ ಆದ್ರೆ ಅದ್ರ ಹವಾ ಹೆಂಗಿರುತ್ತೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗುತ್ತೆ. ದುರಂಧರ್ ಆಗಿರ್ಲಿ, ಇನ್ನು ಯಾವ್ದೇ ಸಿನಿಮಾ ಆಗಿರ್ಲಿ, ಆ ಸೌಂಡ್ ಎಲ್ಲ ಅಲ್ಲೇ ಕಡಿಮೆ ಆಗೋಗುತ್ತೆ ಇದು ಟಾಕ್ಸಿಕ್ ಹವಾ ಮುಂದೆ. ಈವನ್ ಅವ್ರ ಹಿಸ್ಟ್ರಿ ನೋಡಿದ್ರೆ KGF ರಿಲೀಸ್ ಆಗುವಾಗ್ಲೂ ಪ್ರಶಾಂತ್ ನೀಲ್ ಅವ್ರಿಗೆ ಒಂದೇ ಒಂದು ಮೂವಿ ಮಾಡಿದ ಎಕ್ಸ್ಪೀರಿಯನ್ಸ್ ಮಾತ್ರ ಇದ್ದಿದ್ದು. ಆದ್ರೆ ಮೂವಿ ರಿಲೀಸ್ ಆದ್ಮೇಲೆ ಏನೆಲ್ಲ ಆಯ್ತು ಅಂತ ನಿಮ್ಗೆ ಗೊತ್ತಿದೆ. ನಡೆದಿದ್ದೆಲ್ಲ ಇತಿಹಾಸನೇ. ಯಶ್ ಅವ್ರಿಗೆ ತಮ್ಮ ಕೆಲಸದ ಮೇಲೆ ತುಂಬಾ ಸ್ಟ್ರಾಂಗ್ ನಂಬಿಕೆ ಇಟ್ಕೊಳ್ತಾರೆ. ಬೇರೆಯವರು ಏನ್ ಮಾಡ್ತಾರೆ ಅಂತ ಯಾವತ್ತೂ ಚಿಂತೆ ಮಾಡಲ್ಲ. ನಮಗೂ ಅದೇ ನಂಬಿಕೆ ಅವ್ರ ಮೇಲೆ 100% ಇದೆ. ಟಾಕ್ಸಿಕ್ ಶೂರ್ ಶಾಟ್ ಇಟ್ಟಾಗೆ ಆಗುತ್ತೆ. ರೀಸೆಂಟ್ ಆಗಿ ಗೀತು ಮೋಹನ್ ದಾಸ್ ಅವರು ಕಿಯಾರಾ ಅವರ ಪೋಸ್ಟರ್ ಬಗ್ಗೆ ಒಂದು ಪೋಸ್ಟರ್ ಹಾಕಿದ್ದಾರೆ. ಆ ಪೋಸ್ಟ್ ಅಲ್ಲಿ ಏನಿದೆ ಅಂತ ಹೇಳಿ ಹೇಳ್ತೀನಿ ಬನ್ನಿ. ಕೆಲವು ಅಭಿನಯಗಳು ಕೇವಲ ಒಂದು ಸಿನಿಮಾಗೆ ಸೀಮಿತವಾಗಿರುವುದಿಲ್ಲ, ಅವು ಒಬ್ಬ ಕಲಾವಿದನ ಅಸ್ತಿತ್ವವನ್ನೇ ಮರು ವ್ಯಾಖ್ಯಾನಿಸುತ್ತವೆ. ಈ ಚಿತ್ರದಲ್ಲಿ ಕಿಯಾರಾ ತೆರೆಯ ಮೇಲೆ ಸೃಷ್ಟಿಸಿರುವುದು ಒಂದು ಅದ್ಭುತ ರೂಪಾಂತರ. ಅವರು ಕೇವಲ ಒಂದು ಪಾತ್ರದಲ್ಲಿ ನಟಿಸಿಲ್ಲ, ಬದಲಾಗಿ ಆ ಪಾತ್ರವಾಗಿಯೇ ಬದುಕಿದ್ದಾರೆ. ಒಬ್ಬ ನಿರ್ದೇಶಕಿಯಾಗಿ ಕಿಯಾರಾ ನೀಡಿರುವ ಈ ಅಭಿನಯದ ಬಗ್ಗೆ ನನಗೆ ಅಪಾರ ಹೆಮ್ಮೆ ಇದೆ ಅಂತ ಹೇಳಿದರೆ, ಅದಕ್ಕೆ ಉತ್ತರವಾಗಿ ಕಿಯಾರಾ ಅವರು ಕೂಡ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಅದೇನಂದ್ರೆ, ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ನನ್ನಿಂದ ಹೆಚ್ಚಿನದನ್ನು ಬಯಸಿದ ಪಾತ್ರವಿದು. ಇದು ನನ್ನಲ್ಲಿ ಸಂಪೂರ್ಣ ಬದಲಾವಣೆಯನ್ನು ತಂದಿದೆ. ಇದುವರೆಗಿನ ನನ್ನ ವೃತ್ತಿ ಜೀವನದ ಅತ್ಯಂತ ಕಠಿಣ ಪಾತ್ರವಿದು. ತಿಂಗಳುಗಟ್ಟಲೆಯ ಕಠಿಣ ಪರಿಶ್ರಮ ಮತ್ತು ಭಯವಿಲ್ಲದೆ ತೆಗೆದುಕೊಂಡ ಒಂದು ದಿಟ್ಟ ಹೆಜ್ಜೆಯಾಗಿದೆ. ಈ ಫಸ್ಟ್ ಲುಕ್ಗೆ ಇಷ್ಟೊಂದು ಪ್ರೀತಿ ಸಿಕ್ಕಿರುವುದು ಅತೀವ ಸಂತೋಷವಾಗಿರುತ್ತದೆ. ಹೇಳಲು ನನಗೆ ಮಾತುಗಳಿಲ್ಲ. ನೋಡಿ, ಅದ್ರಲ್ಲಿ ಆಕ್ಟ್ ಮಾಡಿರೋರೇ ಈ ರೀತಿ ಅವರ ಹಿಂದೆಂದಿಗೂ ಮಾಡದಂತ ಕ್ಯಾರೆಕ್ಟರ್ ಇದಾಗಿದೆ ಅಂತೇಳಿ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ದಾರೆ. ಅದರಲ್ಲೂ ನಾನ್ ನೋಡಿರೋ ಪ್ರಕಾರ ಕಿಯಾರಾ ಅವರು ಅವ್ರ ಇಷ್ಟ ದಿನ ಮಾಡಿರೋ ಪಾತ್ರದ ಬಗ್ಗೆ ಈ ತರ ಡೀಪ್ ಆಗಿ ಭಾವನಾತ್ಮಕವಾಗಿ ಒಂದು ಪೋಸ್ಟ್ ಹಾಕಿರೋದನ್ನ ಯಾವತ್ತೂ ನೋಡಿಲ್ಲ. ಇದೇ ಈ ಕಾನ್ಫಿಡೆನ್ಸ್ ಇಂದಾನೆ ಗೊತ್ತಾಗುತ್ತೆ ಮೂವಿ ಹೇಗಿದೆ ಅಂತೇಳಿ. ಇದನ್ನೆಲ್ಲ ನೋಡಿದ್ಮೇಲೂ ಕ್ಲಾಶ್ ಮಾಡ್ಕೊಳ್ತೀನಿ ಟಾಕ್ಸಿಕ್ ಜೊತೆ ಅಂತಂದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿ 4 ವರ್ಷ ಆಗಿದೆ ಗುರು. ಟಾಕ್ಸಿಕ್ ಟೀಮ್ ಕೂಡ 1 ವರ್ಷ ಹಿಂದೆನೆ ರಿಲೀಸ್ ಡೇಟ್ ನ ಅನೌನ್ಸ್ ಮಾಡವ್ರೆ. ಆದ್ರೆ ಈಗ ಫಸ್ಟ್ ಸೀಕ್ವೆಲ್ ಹಿಟ್ ಆಗಿದೆ ಅಂತ ಹೇಳಿ ಒಂದು ಒಳ್ಳೆ ಮೂವಿಗೆ ಕ್ಲಾಶ್ ಮಾಡ್ಕೊಳ್ತೀನಿ ಅಂತ ದುರಂಧರ್ ಬರ್ತಾ ಇದೆ. ಇದು ಬಾಲಿವುಡ್ಗೆ ಶೇಮ್ ಆಗ್ಬೇಕು. ಅವ್ರು ಯಾವಾಗ್ಲೂ ಸೌತ್ ಇಂಡಿಯನ್ ಡಾಮಿನೇಟ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಸೊ ಸೌತ್ ಹೀರೋಗಳನ್ನ ಕಂಡ್ರೆ ಅವ್ರಿಗೆ ಆಗೋದಿಲ್ಲ ಅನ್ನೋದು ಇದರಿಂದಾನೇ ಗೊತ್ತಾಗುತ್ತೆ. ಯಾರು ಬರ್ತಾರೋ ಬರ್ಲಿ ಬಿಡಿ, ನಾವು ನಮ್ಮ ಸಿನಿಮಾನ ಗೆಲ್ಸೋಣ ಅಷ್ಟೇ. ಇದಿಷ್ಟು ಟಾಕ್ಸಿಕ್ ಸಿನಿಮಾ ಬಗ್ಗೆ ನನ್ನ ಮಾತಾಗಿತ್ತು. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಬೆಲ್ಲೈಕನ್ನ ಒತ್ತಿ, ಹಾಗೆ ಶೇರ್ ಮಾಡಿ. ಏನಾದ್ರೂ ಹೇಳ್ಬೇಕನ್ಸಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಹೇಳಿ. ನನಗೆ ಗೊತ್ತು ನಾನು ಇನ್ನೂ ಸರಿಯಾಗಿ ಹೇಳೋದಕ್ಕೆ ಅಥವಾ ಕೆಲವೊಂದು ಚಡಪಡಿಕೆ ಮಾಡ್ತಾ ಇದ್ದೀನಿ, ಸರಿಯಾಗಿ ನನಗೆ ಮಾತಾಡೋಕ್ಕೆ ಅಷ್ಟಾಗಿ ಬರ್ತಾ ಇಲ್ಲ. ಬಟ್ ಖಂಡಿತ ಇನ್ನು ಮುಂದೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ.